ನಮಸ್ತೆ, ನನ್ನ ಹೆಸರು ಅನಿತಾ. ನಾನು ಚಿತ್ರಕೂಟ ಶಾಲೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದೇವರಾಜ್ ಅವರ ತಂಗಿ. ನಾಕಣ್ಣ ಚಿತ್ರಕೂಟ ಎಂದಾಕ್ಷಣ ನನಗೆ ಮೊದಲು ನೆನಪಾಗುವುದು ಆರ್ಪಿಸ್ ಲೇಔಟ್ನಲ್ಲಿರುವಂತಹ ಚಿತ್ರಕೂಟ ಶಾಲೆ. ಚಿತ್ರಕೂಟ ಶಾಲೆಯು ಇಂದು ಒಂದು ಸಂಸ್ಥೆಯಾಗಿ ಬೆಳೆದು ಮತ್ತೆರಡು ಬ್ರಾಂಚ್ಗಳನ್ನು ಒಳಗೊಂಡಿರುವುದು ತುಂಬಾ ಸಂತೋಷದ ವಿಷಯ. ಆ ಸ್ಮಾಲ್ ಆಪರ್ಚುನಿಟಿ ಕ್ಯಾನ್ ಚೇಂಜ್ ಅ ಕಾಮನ್ ಮ್ಯಾನ್ ಲೈಫ್ ಅಂತಾರೆ. ಅದು ಹೇಗೆ ಅಂದ್ರೆ, ನನ್ನ ಅಣ್ಣ ಮೊದಲು ಚಿಕ್ಕಪೇಟೆಯಲ್ಲಿನ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ಚೈತನ್ಯ ಸರ್ ಅವರು ಕೆಲಸದ ಮೇರೆಗೆ ಆ ಅಂಗಡಿಗೆ ಹೋಗಿ ಅಣ್ಣನ ಭೇಟಿ ಆಗ್ತಾರೆ. ಅವರಲ್ಲಿರುವಂತಹ ಪ್ರತಿಭೆನ ನೋಡಿ, ನೀನು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತೀಯ ಅಂತ ಕೇಳಿದಾಗ, ಓಕೆ ಸರ್ ಮಾಡ್ತೀನಿ ಅಂತ ಹೇಳಿ RPC ಲೇಔಟ್ ನಲ್ಲಿರುವಂತಹ ಚಿತ್ರಕೂಟ ಶಾಲೆಗೆ ಮಾಂಟೆಸರಿ ಮೆಟೀರಿಯಲ್ ಮೇಕರ್ ಆಗಿ ಕೆಲಸಕ್ಕೆ ಸೇರ್ಕೊತಾರೆ. ನಂತರ ಶಾಲೆಯು ಡ್ರೈವಿಂಗ್ ಕಲಿಯುವಲ್ಲಿ ಸಹಾಯ ಮಾಡುತ್ತದೆ. ನಂತರ ಅವರು ಡ್ರೈವರ್ ಆಗಿ ಕೆಲಸವನ್ನು ಮುಂದುವರಿಸ್ತಾರೆ. ಚೈತನ್ಯ ಸರ್ ಅವರು, ನೀನು ಶ್ರದ್ಧೆಯಿಂದ ಕೆಲಸ ಮಾಡು, ನೀನು ಇನ್ನೂ ಹೆಚ್ಚಿನ ಉನ್ನತವಾದ ಕೆಲಸವನ್ನು ಮಾಡಲು ಅರ್ಹನಾಗಿದ್ದೀಯಾ ಎಂದು ಪ್ರೋತ್ಸಾಹಿಸುತ್ತಾರೆ. ನಂತರ ಶಾಲೆಯು ಅಣ್ಣನಿಗೆ ಕಂಪ್ಯೂಟರ್ ಕಲಿಯುವಲ್ಲಿ ಸಹಾಯ ಮಾಡುತ್ತದೆ. ನಂತರ ಅವರು ಇಂದು ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಚಿತ್ರಕೂಟ ಶಾಲೆಯು ಕೊಟ್ಟಂತ ಈ ಒಂದು ಅವಕಾಶ ನಮ್ಮೆಲ್ಲರ ಜೀವನವನ್ನು ಬದಲಾಯಿಸಿತು. ಹೌದು, ನನ್ನ ಅಣ್ಣ ನನಗೆ ಮತ್ತು ನನ್ನ ಇನ್ನೊಬ್ಬರು ಅಣ್ಣನಿಗೆ ಎಜುಕೇಶನ್ ಕೊಡಿಸಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ಊರಿನಲ್ಲಿ ಒಂದು ಮನೆಯನ್ನು ಕೂಡ ಕಟ್ಟಿಸಿದರು. ಇಂದು ನಮ್ಮ ಕುಟುಂಬವು ಒಂದು ಗೌರವಾನ್ವಿತ ಕುಟುಂಬವಾಗಿದೆ. ಇದಕ್ಕೆಲ್ಲ ಕಾರಣ ಚಿತ್ರಕೂಟ ಶಾಲೆ. ಈ ಶಾಲೆಯು ಎಲ್ಲವನ್ನೂ ಕಲಿಸಿದೆ, ಎಲ್ಲವನ್ನೂ ಕೊಟ್ಟಿದೆ. ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವುದೇ ಭಾಷೆ ಬಾರದ ನನ್ನ ಅಣ್ಣ ಇಂದು ಇಂಗ್ಲಿಷ್ ಹಾಗೂ ಹಿಂದಿಯನ್ನು ಮಾತನಾಡುತ್ತಾರೆ ಹಾಗೂ ಕಮ್ಯುನಿಕೇಟ್ ಕೂಡ ಮಾಡ್ತಾರೆ. ಹೀಗೆ ನನ್ನ ಅಣ್ಣ ಇಂದು ಏನೇ ಆಗಿದ್ದರೂ ಅದಕ್ಕೆಲ್ಲ ಕಾರಣ ಈ ಚಿತ್ರಕೂಟ ಶಾಲೆ. ಇದೇ ಶಾಲೆಯಲ್ಲಿ ನನ್ನ ಇಬ್ಬರು ಮಕ್ಕಳು ಓದುತ್ತಿರುವುದು ನನಗೆ ತುಂಬಾ ಹೆಮ್ಮೆಯ ವಿಷಯ. ನನ್ನ ಅಣ್ಣನಿಗೆ ಈ ಒಂದು ಅವಕಾಶವನ್ನು ನೀಡಿ ನಮ್ಮ ಕುಟುಂಬದವರ ಹಾಗೂ ನಮ್ಮೆಲ್ಲರ ಜೀವನದ ದಾರಿದೀಪವಾದಂತಹ ಚಿತ್ರಕೂಟ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.